ಮುದ್ದುರಾಮ ಮಂಜರಿ 50ನೆಯ ದಿನದ ಒಂದು ಸಾಹಿತ್ಯ ಸತ್ಸಂಗ ಈ ಗ್ರಂಥದೊಂದಿಗೆ ಪ್ರಕರಣ 16 ಭುವನ ಭಾಗ್ಯವೋ ಕಾವ್ಯ. ಭುವನ ಭಾಗ್ಯವೋ ಕಾವ್ಯ. 895ನೆಯ ಚೌಪದಿಗಿದ್ದೇ ನಾವು. ಎಷ್ಟು ಚಿತವೋ ಅಷ್ಟು ಮಾತನಾಡಿದರೆ, ಎಷ್ಟು ಚಿತವೋ ಅಷ್ಟು ಮಾತಾಡಿದರೆ ಒಳಿತು, ಅನಗತ್ಯ ನುಡಿಯಿಂದ ಎದೆಬನದಿ ಕಿಚ್ಚು. ಮೌನ ನೆಲೆಯಲ್ಲಿದೆಯೋ ಅದೇ ಅಲ್ಲಿ ಮುದ ಸೊಗಸು. ನುಡಿ ಸಂತನಂತೆ ನೀ ಮುದ್ದು ರಮ, ನುಡಿ ಸಂತನಂತೆ ನೀ ಮುದ್ದು ರಮ. ಎಷ್ಟು ಬೇಕು ಅಷ್ಟು ಮಾತಾಡಬೇಕು, ಹೆಚ್ಚಿಗೆ ಮಾತಾಡಬಾರ್ದು. ನಿನ್ನ ಹೃದಯದಲ್ಲಿ ಹೆಚ್ಚು ಮಾತಾಡಿದರೆ ಅದು ಕಿಚ್ಚು ಹತ್ತಿಸ್ತದೆ. ಕಿಚ್ಚು ಅಂತ ಹೇಳ್ತಾನೆ. ಕಿಚ್ಚು ಅಂದ್ರೆ ಬೆಂಕಿ, ಬೆಂಕಿ. ಆಮೇಲೆ ಮೌನದ ಮಹತ್ವವನ್ನು, ಅಲ್ಲೇ ನಿಜವಾದ ಒಂದು ಸೊಬಗು, ಮುದ ಸೊಬಗು. ಎಷ್ಟೊಂದು ಅಪರೂಪವಾದಂಥ ಪ್ರೀತಿಯ ಒಂದು ಸೌಂದರ್ಯ ಎಲ್ಲದ ಅಂದರೆ ಮೌನದಲ್ಲಿದೆ ಅಂತ ಹೇಳ್ತಾನೆ ನಾವು. ನುಡಿ ಸಂತನಂತೆ ನೀ, ನುಡಿ ಸಂತನಂತೆ ನೀ. ಮುಂದಿನ ಒಂದು ಪದ್ಯ. ಏರದಿರು ವೇದಿಕೆಗೆ ಸಿದ್ಧತೆಯ ಕೊರತೆಯಲಿ, ಅಪಮಾನಗೈಯದಿರು ಶ್ರೀವಾಣಿ ಸಿರಿಗೆ. ವಾಗ್ಮಿತಿಗೆ ಶ್ರೇಯಸ್ಸು ಪಾಂಡಿತ್ಯ ಬಲದಿಂದ, ನುಡಿ ಮುತ್ತಿನಂತಿರಲಿ ಮುದ್ದು ರಮ. ಏನು ಅದ್ಭುತ ಅದ ರೀ. ನಿನಗೆ ಭಾಷಣಕ್ಕೆ ಕರೀತಾರೆ ಯಾರೋ ಒಬ್ಬರು ಮಾತಾಡಲಿಕ್ಕೆ. ಆವಾಗ ನೀನು ಸಂಪೂರ್ಣ ತಯಾರಿ ಮಾಡ್ಕೊಂಡು ಹೋಗ್ಬೇಕು, ಅಧ್ಯಯನ ಮಾಡ್ಕೊಂಡು ಹೋಗ್ಬೇಕು. ಅದೆಲ್ಲ ಬಿಟ್ಟು ಹೋಗಿ ಏನೇನೋ ಗೊಳ್ಳು ಮಾತಾಡಬೇಡ. ಶ್ರೀವಾಣಿ ಸಿರಿಗೆ ಅಪಮಾನ. ಸರಸ್ವತೀ ದೇವಿಗೆ ಶ್ರೀವಾಣಿ ಅಂದರೆ ಸರಸ್ವತಿಯ ಸಂಪತ್ತಿಗೆ ನೀನು ಅಪಮಾನ ಮಾಡ್ತಾ ಇದೆಯೋ ಅಂತೇಳಿ ಖಂಡಿತವಾಗಿ ಮುದ್ದುರಾಮ ಹೇಳ್ತಾ ಇದ್ದಾನೆ ಇಲ್ಲಿ. ಹಂಗಾರೆ ಒಳ್ಳೆಯ ವಾಗ್ಮಿತೆ ಬರೋದು ಎದರಿಂದ ಅಂತಂದ್ರೆ ಅಧ್ಯಯನದಿಂದ. ಪಾಂಡಿತ್ಯ ಅಂದರೆ ಅಧ್ಯಯನದಿಂದ. ನೀನು ಅಧ್ಯಯನ ಮಾಡಲೇಬೇಕು. ಅಧ್ಯಯನ ಮಾಡಿ ಅಧ್ಯಯನದಿಂದ ಹೊರಹೊಮ್ಮುವ ಮಾತುಗಳನ್ನು ನೀನು ಆಡಬೇಕೇ ವಿನಃ ಗೊಳ್ಳು ಮಾತು ಆಡಬೇಡ. ನುಡಿ ಹೆಂಗಿರ್ಬೇಕು? ನುಡಿ ಮುತ್ತಿನಂತಿರಲಿ. ಬಸವಣ್ಣವರ ಆ ಮಹಾನ್ ವಚನ ನೆನಪಾಗ್ತದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಪಟಕದ ಶಲಾಕೆಯಂತಿರಬೇಕು. ಅದ್ಭುತವಾದ ವಚನ ಅಲ್ಲದ ಹಂಗ. ಆಮೇಲೆ ಇದನ್ನು ಹೇಳಿದ ನಂತರ ನಾವೀಗ ಮುಂದಿನ ಒಂದು ಇದಕ್ಕೆ ಹೋಗ್ತೇವೆ. ಎಲ್ಲಿಪ್ಪ ಅಂತಂದ್ರೆ, ಗಾಂಭೀರ್ಯ ತೇರೆಳೆದ ವೀರ ಮೊದಲಿಗೆ ಪಂಪ. ಪಂಪ ಕನ್ನಡದ ಮಹಾನ್ ಮೊದಲಿಗ ಕವಿ ಪಂಪ. ಕಾವ್ಯಕ್ಕೊಬ್ಬನೆ ಮುಕುಟ ನಾರಾಯಣಪ್ಪ. ರಘುಕುಲದ ದರ್ಶನಕ್ಕೆ ಚಿತ್ತಾರ ಪುಟ್ಟಪ್ಪ. ನಮಿಸೋ ಕವಿಚೇತನಕ್ಕೆ ಮುದ್ದು ರಾಮ. ಈ ಮೂವರಲ್ಲಿ ಒಂದು ಕವಿಚೇತನ ಎಂಬುದು ರಸಬುಗ್ಗಿಯಾಗಿ ಹುಟ್ಟಿತ್ತು. ಅದರಿಂದ ಅವರ ಆ ಮಹಾನ್ ರಚನೆಗಳು ರಚನೆಯಾದವು. ಪಂಪ. ನಾರಾಯಣಪ್ಪ ಕರ್ನಾಟಕ ಕಥಾ ಮಂಜರಿ. ಇನ್ನು ರಘುಕುಲದ ದರ್ಶನಕ್ಕೆ ಚಿತ್ತಾರ ಪುಟ್ಟಪ್ಪ. ಶ್ರೀರಾಮಾಯಣ ದರ್ಶನಂ. ಶ್ರೀರಾಮಾಯಣ ದರ್ಶನಂ ಆ ಬೃಹತ್ ಕಾವ್ಯ. ಎದಕ್ಕೆ ಅವರಿಗೆ ಕನ್ನಡದ ಮೊಟ್ಟ ಮೊದಲ ಜ್ಞಾನಪದ ಪ್ರಶಸ್ತಿ ದೊರೀತೋ ನಮ್ಮ ಕುವೆಂಪು, ರಾಷ್ಟ್ರಕವಿ ಕುವೆಂಪು ಅವರಿಗೆ. ಅದನ್ನಿಲ್ಲಿ ನೋಡಿ. ರಘುಕುಲದ ದರ್ಶನಕ್ಕೆ ಚಿತ್ತಾರ ಪುಟ್ಟಪ್ಪ. ನಮಿಸೋ ಕವಿಚೇತನಕ್ಕೆ, ನಮಿಸೋ ಕವಿಚೇತನಕ್ಕೆ ಮುದ್ದು ರಾಮ. ಈ ಗದಗಿನ ನಾರಾಯಣಪ್ಪ ಇಲ್ಲಿ ಅವ್ಗೇನು ಶಬ್ದ ಯೂಸ್ ಮಾಡ್ಯಾರ?
ಕಾವ್ಯಕ್ಕೊಬ್ಬನೇ ಮುಕುಟ. ಈ ಸಂಪೂರ್ಣ ಕನ್ನಡ ಕಾವ್ಯಗಳಿಗೆ ಮುಖರಪ್ರಾಯ, ಶಿಖರಪ್ರಾಯ ಆದಂಥ ಅದ್ಭುತವಾದ ವ್ಯಕ್ತಿ ನಾರಾಯಣಪ್ಪ ಅಂತ ಸಾಕಷ್ಟು ಜನ ಹೇಳಿದಾರಲ್ಲ, ಅದೇ ಪದವನ್ನು ಇಲ್ಲಿ ಉಪಯೋಗ ಮಾಡಿದ್ದಾರೆ. ಕಾವ್ಯಕ್ಕೊಬ್ಬನೇ ಮುಕುಟ ನಾರಾಯಣಪ್ಪ, ನಮಿಸೋ ಕವಿಚೇತನಕ್ಕೆ ಮುದ್ದು ರಾಮ. ಮುಂದೆ ನೋಡ್ರಿ ಎಷ್ಟು ಅದ್ಭುತವಾದಂಥ ಇದು ಆಯ್ತು. ನಮ್ಮ ಬೇಂದ್ರೆಯವ್ರ ನೆನಪಾಗ್ತು. ನಾನು ಇನ್ನೊಂದು ಮಾತು ಹೇಳ್ಬೋದಿಲ್ಲ ಶ್ರೀರಾಮಾಯಣ ದರ್ಶನಂ ಬಗ್ಗೆ. ನಾನು ಶ್ರೀರಾಮಾಯಣ ದರ್ಶನಂ ಅಧ್ಯಯನ ಮಾಡ್ತಾ ಅದರ ಮೇಲೆ ಒಂದು ಗ್ರಂಥ ಬರೆದೆ. ಅದರ ಹೆಸರು ಶ್ರೀರಾಮಾಯಣ ದರ್ಶನಂ ಶ್ರೀದರ್ಶನ. ಶ್ರೀದರ್ಶನಂ. ನಾನು ನನ್ನ ಪುಸ್ತಕಗಳನ್ನು ನಮ್ಮ ಪೂಜ್ಯರಾದಂಥ ಚಂಬೆಳಕಿನ ಕವಿ ಚನ್ನವೀರ ಕಣ್ವಿ ಅವರಿಗೆ ಕಳಿಸಿಕೊಟ್ಟಿದ್ದೆ. ಅವ್ರು ಎಷ್ಟು ಹರ್ಷಪಟ್ಟರು ಅಂದರೆ, ನನಗೆ ಫೋನ್ ಮಾಡಿದ್ರು. ನಾನು ಕೇರಳ ಟ್ರಿಪ್ ಹೋಗಿದ್ದೆ. ಅಲ್ಲಿ ಫೋನ್ ಮಾಡಿದ್ರು, ಮಧ್ಯಾಹ್ನದ ಹೊತ್ತಿನಲ್ಲಿ ಫೋನ್ ಮಾಡಿ ನನ್ನ ಜೋಡಿ ಒಂದು 15 ನಿಮಿಷ ಮಾತನಾಡಿದರು. ಎಂಥ ಕೆಲಸ ಮಾಡೀರಿ ನೀವು ಅಂಥೇಳಿ, ಅದ್ಭುತವಾದಂಥ ಕೆಲಸ ಮಾಡೀರಿ ಅಂತ ಹೇಳಿದರು. ಶ್ರೀರಾಮಾಯಣ ದರ್ಶನಂ ಶ್ರೀದರ್ಶನಂ. ಆ ಗ್ರಂಥವನ್ನು ಸರ್ಕಾರದವ್ರು 300 ಪ್ರತಿ ಕೊಂಡಿತು. ನನಗೆ 48,000 ರೂಪಾಯಿ ಚೆಕ್ ಬಂತು. ನಮ್ಮ ಪ್ರಕಾಶಕ ನಮ್ಮ ನಾಗೇಶ ಸೃಷ್ಟಿ ಪ್ರಕಾಶ್ ಅಂದವ್ರಿಗೆ ಅದನ್ನು ಕೊಟ್ಟುಬಿಟ್ಟೆ. ಯಾಕಂದ್ರೆ ಭಾಳ ಶ್ರಮ ವಹಿಸಿ ಅದನ್ನು ಪ್ರಕಟ ಮಾಡಿದ್ದು. ಯಾರು ಮಾಡಿದ್ದಿಲ್ಲ, ಸ್ವಪ್ನ ಮಾಡಲಿಲ್ಲ, ಯಾರು ಮಾಡಲಿಲ್ಲ. ಆಮೇಲೆ ಆತ ಮಾಡ್ತಾ ಧೈರ್ಯದಿಂದ ಮಾಡಿದ ಅವ್ರಿಗೆ. ಈಗ ಮುಂದಿನ ಹೋಗೋಣ. ಎಷ್ಟು ಅದ್ಭುತವಾದ ಚೌಪದಿ ಅದ ಅಂದ್ರೆ ಇದರೊಳಗೆ ಜಾನಪದ ರಸವೆರೆದು ಪದವೇ ಪರಮಾನ್ನ. ಆಹಾ, ಭಾವಗೀತೆಗೆ ಹೊಸದು ನೂಪುರದ ಬೆಡಗು. ಕೈ ಎತ್ತಿ ಬಾಯಿ ತೆರೆದ ನಿಲುವು ಮೋಡಿಯ ಭಂಗಿ. ಬೇಂದ್ರೆ ಎಂದರೆ ಕಾವ್ಯ ಮುದ್ದು ರಾಮ. ವರಕವಿ ಬೇಂದ್ರೆಯವರ ಒಂದು ಅಪೂರ್ವ ವ್ಯಕ್ತಿತ್ವವನ್ನು ಹಿಡಿದು ಇರಿಸಿದ ಮುಕ್ತಕ ಇದು. ಜಾನಪದ ರಸವೆರೆದು ಪದವೇ ಪರಮಾನ್ಯ. ಏನು ಬೇಕಾದ ಬರಿಲ್ಲ ಅವರು, ಪರಮಾನ್ಯನ ಅದು. ಭಾವಗೀತೆಗೆ ಹೊಸತು ನೂಪುರದ ಬೆಡಗು. ಆಹಾ, ಏನು ಉಪಮೆ ಕೊಟ್ಟಾರೆ ಇಲ್ಲೇ. ಅವರ ಭಾವಗೀತೆಗಳು ಅಂದರೆ ನೂಪುರದ ಬೆಡಗು. ಕೈ ಎತ್ತಿ ಬಾಯಿ ತೆರೆದ ನಿಲುವು ಮೋಡಿಯ ಭಂಗಿ. ವರಕವಿ ಬೇಂದ್ರೆಯವರು ಯಾವುದೇ ಸಭೆಯಲ್ಲಿರಲಿ, ಯಾವುದೇ ಊರಿನಲ್ಲಿರಲಿ, ಎದ್ದು ನಿಂತು ಮಾತನಾಡಿದರೆ ಸಾಕು, ತಮ್ಮ ಕವನಗಳನ್ನು ವಾಚನ ಮಾಡಿದರೆ ಸಾಕು. ಕೈ ಎತ್ತಿ ಬಾಯಿ ತೆರೆದ ನಿಲುವು ಮೋಡಿಯ ಭಂಗಿ. ಮೋಡಿ ಅಂದರೆ ಎಲ್ಲರನ್ನು ಸಂಮೋಹನಗೊಳಿಸುವಂತಹ ಒಂದು ಅದ್ಭುತವಾದ ಕ್ರಿಯೆಯನ್ನು ವರಕವಿ ಬೇಂದ್ರೆಯವರು ಮಾಡ್ತಾ ಇದ್ದರು. ವರಕವಿ ಬೇಂದ್ರೆಯವರು ಸಂಮೋಹನಗೊಳಿಸ್ತಾ ಇದ್ದರು ತಮ್ಮ ಆಲಿಪರನ್ನು. ಅವರು 100 ಮಂದಿ ಇರ್ಬೋದು, 100,000 ಮಂದಿ ಇರ್ಬೋದು ಆ ಸಭೆಯಲ್ಲಿ. ಅಂಥ ಅದ್ಭುತ ವ್ಯಕ್ತಿ. ಆದರೆ ಅದಕ್ಕೆ ಬೇಂದ್ರೆ ಎಂದರೆ ಕಾವ್ಯ. ಬೇಂದ್ರೆ ವೇದಕವಿ ಅಂತ ತಮಗೆ ಹೇಳ್ಕೋತಿದ್ರು ಅವರು. ಅಪಾರವಾದ ಶ್ರೇಷ್ಠವಾದ ಜ್ಞಾನದ ಕವಿ ಅಂತ ನಾವು ಅದನ್ನು ಒಪ್ಪಬಹುದು. ಆದರೆ ನಾನು ಒಪ್ಪೋದು ಬೇಂದ್ರೆಯವರು ಜಾನಪದ ಕವಿ ಅಂಥೇಳಿ. ಏನು ಕುಣಿಯೋಣು ಬಾರ ಕುಣಿಯೋಣು ಬಾ ಕುಣಿಯೋಣು ಬಾರ ಕುಣಿಯೋಣು ಬಾ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಬೇಡ ನನ್ನ. ನಿನ್ಹಾಂಗ ಹಾಡಾಕ ನಿನ್ಹಾಂಗ ಆಡಾಕ ಪಡೆದು ಬಂದಿರಬೇಕು ಗುರುದೇವ, ಪಡೆದು ಬಂದಿರಬೇಕು ಗುರುದೇವ, ಪಡೆದು ಬಂದಿರಬೇಕು ಗುರುದೇವ. ಮಕ್ಕಳ ಜಾಡಿದಿ ಹಕ್ಕಿಯಾಗಿ ಹಾಡಿದಿ, ಚಿಕ್ಕಿಯಾಗಿ ನೋಡಿದ್ಯೋ ಗುರುದೇವ, ಚಿಕ್ಕಿಯಾಗಿ ನೋಡಿದ್ಯೋ ಗುರುದೇವ. ಮತ್ತೆ ನಾಳೆ.